ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಮತ್ತು ಬೀಟ್ರೋಟ್ ತಗೊಂಡಿದ್ದೀನಿ. ಪ್ಯೂರ್ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಹೇಗಿರುತ್ತೆ ನೋಡೋಣ. ಗೊತ್ತಾಯ್ತಲ್ವ ಹೆಂಗಪ್ಪ ಬಿಡೋದು, ನಮಗೂ ಆಗ್ಲೋ ಬೇಕಲ್ಲ ಅಂತೇಳಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ 7 ಡೇಸ್ ಆಯಿತು. 7 ಡೇಸ್ ಹಿಂದೆ ನಾನು ಒಂದು ಚಾಲೆಂಜ್ ಮಾಡಿದೆ, ಪುಷ್ಮು ಮೇಡಮ್ ಸ್ಕಿನ್ ಸೀಕ್ರೆಟ್ ಆಯಿಲ್ನ. ಸೊ 7 ಡೇಸ್ ಆದಮೇಲೆ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾವ ಥರ ರಿಸಲ್ಟ್ ಕೊಟ್ಟಿದೆ ಏನು ಅಂತ ಹೇಳಿದೆ. ಸೊ ಇವಾಗ ಹೇಳಕ್ಕೆ ಬಂದಿದ್ದೀನಿ ಯಾವ್ಯಾವ ಥರ ನನಗೆ ರಿಸಲ್ಟ್ ಸಿಕ್ಕಿದೆ, ಬ್ರೈಟ್ ಆದ್ನಾ ಇಲ್ವಾ, ಸೈಡ್ ಎಫೆಕ್ಟ್ ಆಯಿತಾ, ಏನೇನು ತೊಂದರೆ ಆಯಿತು, ಏನೇನು ಒಳ್ಳೇದಾಯಿತು ಎಲ್ಲರೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಮಿಸ್ ಮಾಡ್ಕೊತೀರಾ. ಏನೇನು ಬೆನಿಫಿಟ್ ಸಿಕ್ತು, ಏನೇನು ಬ್ಯಾಡ್ ಏನಂತ ಹೇಳ್ಬೋದು, ಏನೇನು ಸೈಡ್ ಎಫೆಕ್ಟ್ ಸಿಕ್ತು ಅದೆಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋ ಫುಲ್ ನೋಡಲೇಬೇಕು. ಸೊ ಆ ವಿಡಿಯೋಗೆ ಬಂದು 14,000 15,000 ವ್ಯೂಸ್ ಹೋಗಿದೆ. ತುಂಬಾ ಖುಷಿ ಆಯಿತು. ಆ ವಿಡಿಯೋದಿಂದ ನಂದು 1K ಸಬ್ಸ್ಕ್ರೈಬರ್ ಕೂಡ ಆಯಿತು. ಆ ವಿಡಿಯೋಗೂ ಇವಾಗೂ ತುಂಬ ಕಮೆಂಟ್ಸ್ ಬರ್ತಾನೆ ಇದೆ. ಸೊ ಅದಕ್ಕೆಲ್ಲನೂ ಆನ್ಸರ್ ಮಾಡ್ತೀನಿ. ಮತ್ತು ಇದು ನಿಜನಾ ಸುಳ್ಳ ಎಲ್ಲನೂ ಟ್ರೂ ಆಗೇ ಹೇಳ್ತೀನಿ. ಸೊ ಏನೇನು ಬೆನಿಫಿಟ್ ಸಿಕ್ಕಿದೆ ಫಸ್ಟು ಅದನ್ನು ಶೇರ್ ಮಾಡ್ಕೊತೀನಿ. ಆಮೇಲೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗಿದೆ ಅದನ್ನು ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ಬೆನಿಫಿಟ್ ಬಂದು ಸ್ಕಿನ್ನಲ್ಲಿ ತುಂಬ ಗ್ಲೋಯಿಂಗ್ ಆಗಿದೆ. ಇದಂತೂ 100%. ನನ್ನ ಮುಖ ನೋಡ್ತಾ ಇರ್ಬೋದಲ್ವ ಯಾವ ಥರ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಅದಂತೂ 100%. ಇದಂತೂ ನಿಜ ಅಂತ ಹೇಳ್ತೀನಿ. ಸೈಡ್ ಎಫೆಕ್ಟ್ ಬಂದು ಏನಾಗಿದೆ ಅಂದರೆ, ನಂದು ಸ್ಕಿನ್ ಬಂದು ಆಯಿಲಿ ಸ್ಕಿನ್ನು. ಹಾಗಾಗಿ ನಾನು ನೈಟ್ ಎಲ್ಲ ಅಪ್ಲೈ ಮಾಡಿಕೊಂಡು ಮಲ್ಕೊಳೋದ್ರಿಂದ ಮತ್ತು ಬೆಳಗ್ಗೆ ಎದ್ದು ಒಂದಿನದಲ್ಲಿ 2 ಟೈಮ್ಸ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ನನ್ನ ಸ್ಕಿನ್ನು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಪಿಂಪಲ್ಸ್ ಬಂದ್ಬಿಡ್ತು. ನೋಡಿ ಇಲ್ಲೊಂದು, ಸೊ ಇಲ್ಲೆಲ್ಲ ಪಿಂಪಲ್ಸ್ ಬಂದ್ಬಿಡ್ತು. ಸೊ ಆಯಿಲ್ ಸ್ಕಿನ್ ಅವ್ರು ಏನಾದರೂ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಮಾಡಿ ಅಂದರೆ, ನಾನು ಆಮೇಲೆ ಸ್ಟಾಪ್ ಮಾಡಿ ನಾನು 4 ದಿನದಲ್ಲೂ ವಿಡಿಯೋ ಮಾಡಿದ್ದೀನಿ ಯಾವ ಥರ ರಿಸಲ್ಟ್ ಸಿಕ್ತು ಅಂತ. ಮತ್ತು ನೆಕ್ಸ್ಟ್ ದಿನವೂ ಇದರಿಂದ ನನಗೆ ಪಿಂಪಲ್ಸ್ ಬಂತು, ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತಲೂ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡಿ. ಸ್ಟೆಪ್ ಏನೇನಾಯಿತು ಅದೆಲ್ಲನೂ ಶೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ಸ್ಟಾಪ್ ಮಾಡಿ ಆಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ, ನೈಟ್ ಎಲ್ಲರೂ ನಾನು ಅಪ್ಲೈ ಮಾಡಿಕೊಂಡು ಮಲ್ಕೊಂಡಿಲ್ಲ, ಬೆಳಗ್ಗೆ ಎದ್ದು ಅಪ್ಲೈ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿಲ್ಲ. ಮತ್ತು ಇನ್ನೇನು ಮಾಡಿದೆ ಅಂತ ಹೇಳಿದ್ರೆ, ನಾನು ಸ್ನಾನ ಹೋಗೋಕ್ಕೆ ಮುಂಚೆ ಒಂದು 1/2 ಅವರ್ 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೋಗಿ ಹಂಗೆ ಸಡನ್ನಾಗಿ ಮಕ್ಕೆಲ್ಲ ವಾಶ್ ಮಾಡಿಕೊಂಡು ಬರ್ತಾಯಿದೆ. ಅದನ್ನು ಮುಖದ ಮೇಲೇ ಒಂದು 1/2 ಅವರ್ 15 ನಿಮಿಷ ಬಿಡ್ತಾ ಇರಲಿಲ್ಲ, ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೆ. 10 ನಿಮಿಷ 15 ನಿಮಿಷ ಮಸಾಜ್ ಮಾಡಿಕೊಂಡು ಹಾಗೆ ಮುಖ ವಾಶ್ ಮಾಡ್ಕೊತಾ ಇದೆ. ಸೊ ಆ ಥರ ಮಾಡ್ಕೊಂಬಂದೆ. ಆವಾಗ ನನಗೆ ಪಿಂಪಲ್ಸ್ ಆಗೋದು ಕಮ್ಮಿ ಆಯಿತು. ಮತ್ತು ಅಷ್ಟೊಂದು ಗ್ಲೋ ಕೊಡ್ತಾ ಇತ್ತಲ್ವ, ಹೆಂಗಪ್ಪ ಬಿಡೋದು, ನಮಗೂ ಆ ಗ್ಲೋ ಬೇಕಲ್ಲ ಅಂಥೇಳಿ ಈ ಥರ ಮಾಡಿಕೊಂಡೆ. ಆವಾಗ ತುಂಬ ರಿಸಲ್ಟ್ ಸಿಕ್ತು. ಸೊ ಇಲ್ಲೆಲ್ಲ ಬಂದಿದ್ದ ಪಿಂಪಲ್ಸ್ ಎಲ್ಲ ಹೋಯಿತು. ಇನ್ನು 1-2 ಇದೆ. ಸೊ ಅದು ಹೋಗುತ್ತೆ. ಹಾಗೆಯೇ ಇದೊಂದೇ ಹಚ್ಕೊಳೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಅನ್ನೋದು ಸುಳ್ಳು. ನಾನಂತೂ ಇದನ್ನು ಒಪ್ಕೊಳಲ್ಲ. ಇದ್ರ ಜೊತೆಗೆ ನಮ್ಮ ಹೆಲ್ದಿ ಡಯೆಟ್ಟು ಇರಬೇಕು, ಹೆಲ್ದಿ ಫುಡ್ ತಿನ್ನಬೇಕು. ಇದೆಲ್ಲ ಇದ್ರೇ ಇದು ಸಾಧ್ಯ ಆಗೋದು. ದಿನದಲ್ಲಿ 3 ಲೀಟ್ರ್ 4 ಲೀಟ್ರ್ ನೀರು ಕುಡಿಲೇಬೇಕು. ಮತ್ತು ಸೊಪ್ಪು ತರಕಾರಿ ಎಲ್ಲನೂ ತಿನ್ನಲೇಬೇಕು. ಇದೆಲ್ಲ ಜೊತೆಯಲ್ಲಿದ್ದರೆ ನಮ್ಮ ಸ್ಕಿನ್ನೂ ತುಂಬ ಕ್ಲೀನಾಗಿ ಬ್ರೈಟಾಗಿ ಇರೋದಕ್ಕೆ ಇದೆಲ್ಲ ಇದ್ರೇ ನಮ್ಮ ದಿನನಿತ್ಯದಲ್ಲಿ ನಮ್ಮ ಸ್ಕಿನ್ ಬ್ರೈಟ್ ಆಗಿರೋದಕ್ಕೆ ಒಳ್ಳೆಯದು. ಇಲ್ಲಾಂದರೆ ಬೇರೆ ಇದೊಂದೇ ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ಅಂತೂ ಬ್ರೈಟ್ ಆಗಲ್ಲ. ಜೊತೆಯಲ್ಲಿ ನೀರು ಮತ್ತು ನಾವು ತಿನ್ನೋ ಫುಡ್ಡು ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಆರ್ಡ್ರೆಲ್ಲ ಕೊಡ್ತಾ ಇದ್ದಾರೆ. ಒಂದು ದಿವಸಕ್ಕೆ 30 40 50 ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಹೇಳ್ತಾ ಇಲ್ಲ, ಅದೇ ಬೇಜಾರಾಗ್ತಾ ಇದೆ. ಹೇಳಬೇಕು ಅಲ್ವಾ. ಇದು ಬಂದು ಆಯಿಲ್ ಸ್ಕಿನ್ ಅವ್ರಿಗೆ, ಆಯಿಲ್ ಸ್ಕಿನ್ನು ಇರೋರಿಗೆ ಇದನ್ನು ಅಪ್ಲೈ ಮಾಡಬಾರ್ದು. ಅಪ್ಲೈ ಮಾಡ್ತೀನಿ ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು ಏನು ಅಂತೆಲ್ಲ ಡೀಟೇಲ್ ಕೊಡಬೇಕಾಯಿತು. ಯಾರೂ ಕೊಡ್ತಾ ಇಲ್ಲ. ಇದು ಹಚ್ಕೊಳ್ರೆ ಈ ಗ್ಲೋಯಿಂಗ್ ಆಗುತ್ತೆ, ನಾನು ಇಷ್ಟು ಬೆಳ್ಳಗಾಗಿದ್ದೀನಿ ಅಷ್ಟು ಬೆಳ್ಳಗಾಗಿದ್ದೀನಿ ಅಂತ ಇಷ್ಟೇ ಮಾತ್ರ ಹೇಳ್ತಾ ಇದ್ದಾರೆ. ಇದನ್ನು ಯಾರು ಹಚ್ಚಬೇಕು, ಯಾರು ಹಚ್ಬಾರ್ದು, ಯಾವ ಥರ ಹಚ್ಚಬೇಕು, ಯಾವ ಟೈಮಲ್ಲಿ ಹಚ್ಚಬೇಕು ಅನ್ನೋದು ಏನು ಹೇಳ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ, ಡ್ರೈ ಸ್ಕಿನ್ನವರು ಧಾರಾಳವಾಗಿ
ಇಡೀ ದಿನ ಹಚ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೇನು ಸೈಡ್ ಎಫೆಕ್ಟ್ ಇಲ್ಲ. ಐ ಸ್ಕಿನ್ ಇರೋರು ಮಾತ್ರ ಮತ್ತು ಸೆನ್ಸಿಟಿವ್ ಸ್ಕಿನ್ ಇರೋರು ಮಾತ್ರ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನಿಮ್ಮ ಸ್ಕಿನ್ನ ನೋಡ್ಕೊಬೇಕಾಗುತ್ತೆ. ನೀವೇನಾದರೂ ಇದನ್ನು ಅಪ್ಲೈ ಮಾಡ್ಕೊಂಡೇಬೇಕು, ನಮಗೂ ಈ ಥರ ಗ್ಲೋಯಿಂಗ್ ಸ್ಕಿನ್ ಬೇಕೇ ಬೇಕು ಅನ್ನೋದಾದರೆ ಸ್ನಾನ ಮಾಡೋಕ್ಕೆ ಮುಂಚೆ ಇಲ್ಲಾಂದರೆ ಮುಖ ತೊಳ್ಕೊಳಕ್ಕೆ ಮುಂಚೆ ಒಂದು 10 ನಿಮಿಷ ಅದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹಾಗೆ ಮುಖನ ವಾಶ್ ಮಾಡ್ಕೊಳ್ಳಿ. ಹಾಗೆ ಮುಖದ ಮೇಲೆ ಬಿಡೋಕ್ಕೆ ಹೋಗಬೇಡಿ, ಬಿಟ್ಟರೆ ಅಂತೂ 100% ಪಿಂಪಲ್ಸ್ ಬರೋದಂತೂ ಗ್ಯಾರಂಟಿ. ಸೊ ಇದರಿಂದ ಮತ್ತೆ ಇನ್ನೇನು ಬೆನಿಫಿಟ್ ಅಂದರೆ ನಮ್ಮ ಕಣ್ಣು ಸುತ್ತ ಏನಾದರೂ ಬ್ಲ್ಯಾಕ್ ಆಗಿದ್ರೆ, ನಮ್ಮ ಕಣ್ಣು ಸುತ್ತ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಅದು ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ನನ್ನ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಏನು ಮೇಕಪ್ ಹಾಕ್ಕೊಂಡಿಲ್ಲ, ಆಮೇಲೆ ಮೇಕಪ್ ಹಾಕ್ಕೊಂಬಂದು ಈ ಥರ ಹೇಳ್ತೀರಂತ ನನ್ನ ಡೈಲಿ ಲಾಗ್ ನೋಡೋರು ಗೊತ್ತಿರುತ್ತೆ, ನಾನು ಮೇಕಪ್ ಏನು ಮಾಡಲ್ಲ. ಸೊ ಹಾಗಾಗಿ ನೋಡೋದ್ರಲ್ಲ ಫ್ರೆಂಡ್ಸ್, ಖುಷ್ಬು ಮೇಡಮ್ ಆಯಿಲ್ ಸೂಪರ್. ನೀವು ಟ್ರೈ ಮಾಡಿ, ಆದಷ್ಟು ಮನೆಯಲ್ಲೇ ನೀವೇ ಟ್ರೈ ಮಾಡಿ ಅಪ್ಲೈ ಮಾಡಿ. ಯಾಕಂದರೆ ಎಲ್ಲ ಸ್ಕಿನ್ನು ಒಂದೇ ಥರ ಇರಲ್ಲ, ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟಿಗೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಅಪ್ಲೈ ಮಾಡಿ, ಅದರಿಂದ ಏನು ಸೈಡ್ ಎಫೆಕ್ಟ್ ಬಂದಿಲ್ಲ ಅಂದರೆ ದಿನ ಹಚ್ಕೊಳ್ಳಿ. ಡ್ರೈ ಸ್ಕಿನ್ ಅವ್ರು ಯಾವ ಥರ ಹಚ್ಚಬೇಕು, ಆಯಿಲ್ ಸ್ಕಿನ್ ಇರೋರು ಯಾವ ಥರ ಹಚ್ಚಬೇಕು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆನ್ಸರ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಮತ್ತೇನಾದರೂ ಡೌಟ್ ಇದ್ದರೆ ಹೇಳಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಮತ್ತು ಬೀಟ್ರೋಟ್ ತೊಗೊಂಡಿದ್ದೀನಿ, ಪ್ಯೂರ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇದನ್ನು ನಾನು ಅಡುಗೆಗೆ ಬಳಸೋದು. ಸೊ ಪ್ಯೂರ್ ಕೋಕೋನಟ್ ಆಯಿಲ್ ಇದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ.